ಬ್ಯಾಕ್ ಟು ಮೈ ಚಾನಲ್ ಗೆಟ್ ಮೋರ್ ಫ್ರಮ್ ಲೈಫ್ ವಿತ್ ಮಹಾಲಕ್ಷ್ಮಿ. ಇವತ್ತಿನ ವಿಷಯ ಬಂದು ನಾವು ಬಾಳೆ ಎಲೆಯಲ್ಲಿ ಯಾಕೆ ತಿಂತೀವಿ, ಬಾಳೆ ಎಲೆ ಮೇಲೆ ನಾವು ಊಟವನ್ನು ಆಹಾರವನ್ನು ಹಾಕೊಂಡು ಯಾಕೆ ಸೇವನೆ ಮಾಡ್ತೀವಿ, ಅದರಿಂದ ಹಿಂದೆ ಇರೋ ಕಾರಣ ಏನು, ಅದರಿಂದ ಏನು ಆಗತ್ತೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಈಗ ಬಾಳೆ ಎಲೆ ಉಪಯೋಗ ನಮ್ಮ ದೇಶದಲ್ಲಿ ಎಲ್ಲ ಕಡೆಯೂ ಇಲ್ಲ. ಹೆಚ್ಚಾಗಿ ನಮ್ಮ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ರಾಜ್ಯಗಳಲ್ಲಿ ಉಪಯೋಗ ಮಾಡುವಂಥದ್ದು ಬಹಳ ಸಾಮಾನ್ಯ. ಬಾಳೆ ಎಲೆಯಲ್ಲಿ ತಿನ್ನೋದು, ಅದರ ಬೇರೆ ಬೇರೆ ಥರವಾಗಿ ಬಳಕೆಯನ್ನು ಮಾಡುವುದು. ಇನ್ನು ಬೇರೆ ಬೇರೆ ಪ್ರಾಂತಗಳಲ್ಲಿ ಬರೀ ದೇವರಿಗೆ ಅಥವಾ ದೇವರ ಕಾರ್ಯಕ್ಕೆ ಮಾತ್ರ ಉಪಯೋಗ ಮಾಡುವಂಥದ್ದು. ಇನ್ನಷ್ಟು ಪ್ರದೇಶದಲ್ಲಿ ಜಿಯೋಗ್ರಫಿಕಲ್ ರೀಸನ್ಸಿಂದ ಅದನ್ನು ಬೆಳೆಯಲ್ಲ. ಸೊ ಅವರಿಗೆ ಅದರ ಬಗ್ಗೆ ಗೊತ್ತಿಲ್ಲ, ಉಪಯೋಗ ಮಾಡುವುದಿಲ್ಲ. ಸೊ ಈಗ ಲೆಟ್ಸ್ ಕಮ್ ಬ್ಯಾಕ್ ಟು ದ ಪಾಯಿಂಟ್. ನಾವು ಅದ್ರ ಮೇಲೆ ಯಾಕೆ ತಿಂತೀವೋ ಅದರಿಂದ ಕಾರಣಗಳೇನು. ಸೊ ನಂಬರ್ 1, ಈಗ ಬಾಳೆ ಎಲೆ, ಅದರಲ್ಲಿ ಪಾಲಿಫಿನಾಲ್ ಎಂಬ ಒಂದು ಪ್ಲ್ಯಾಂಟ್ ಕಾಂಪೌಂಡ್ ಇದೆ. ಬಹಳಷ್ಟು ಗಿಡಗಳಲ್ಲಿ ಕಂಡುಬರುವಂತಹ ಒಂದು ಕಾಂಪೌಂಡ್ ಇದು ಪಾಲಿಫಿನಾಲ್ ಅಂತ. ಈ ಪಾಲಿಫಿನಾಲ್ ಮೇಯ್ನಾಗಿ 2 ಲಾಭಗಳಿದೆ ಇದರದ್ದು. ಒಂದು ಆ್ಯಂಟಿ ಆಕ್ಸಿಡೆಂಟು ಹೌದು, ಇನ್ನೊಂದು ಆ್ಯಂಟಿ ಇನ್ಫ್ಲಮೇಟ್ರಿ ಕೂಡ ಹೌದು. ಸೊ ಈ 2 ಪ್ರಾಪರ್ಟೀಸ್ ಇರೋದರಿಂದ ನಾವು ಆಹಾರವನ್ನು ಆ ಎಲೆ ಮೇಲೆ ಹಾಕಿ ತಿಂದಾಗ ಅದು ನಮ್ಮ ಆಹಾರ ಜೊತೆ ಮಿಶ್ರಣವಾಗಿ ನಮ್ಮ ದೇಹದೊಳಗೆ ಹೋಗುತ್ತೆ. ಅದರ ಪ್ರಭಾವ ಯಾವ ಥರ ನಮ್ಮ ದೇಹದಲ್ಲಿ ಬೀಳತ್ತೆ ಅಂತಂದರೆ, ಅದು ನಮ್ಮ ದೇಹದಲ್ಲಿರುವಂತಹ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡುತ್ತೆ. ಕ್ರಾನಿಕ್ ಡಿಸೀಸಸ್, ರಿಸ್ಕ್ ಆಫ್ ಕ್ರಾನಿಕ್ ಡಿಸೀಸಸ್ನ ಕಮ್ಮಿ ಮಾಡುತ್ತೆ, ನಮ್ಮ ಮೆದುಳಿನ ಆರೋಗ್ಯಕ್ಕೆ ಸಹಕಾರಿಯಾಗುತ್ತೆ, ಹಾಗೂ ನಮ್ಮ ಜೀರ್ಣ ಶಕ್ತಿಯನ್ನು ಇನ್ನೂ ಹೆಚ್ಚು ಮಾಡಿಸುತ್ತೆ. ಇನ್ನೊಂದು, ಅದು ಈಗ ಪ್ರಕೃತಿಯಲ್ಲಿ ಸಿಗುವಂಥ ಎಲ್ಲನೂ ಪ್ರಕೃತಿ ಸಹಜವಾಗಿ ಬೆಳೆದಿರುವಂಥದ್ದು. ಎಲ್ಲವೂ ಟಾಕ್ಸಿಕ್ ಅಂತ ಹೇಳೋಕ್ಕಾಗಲ್ಲ, ನಾನ್ ಟಾಕ್ಸಿಕ್ ಇಲ್ಲ, 2 ಥರನೂ ಬೆಳೀತವೆ. ಆದರೆ ಬಾಳೆ ಎಲೆ ನಾನ್ ಟಾಕ್ಸಿಕ್, ಅದು ವಿಷಕಾರಿ ಅಲ್ಲ, ನಂಜಿನ ಯಾವುದೇ ಏನೂ ಇಲ್ಲ, ಅದರಲ್ಲಿ ಅಂಶ ಇಲ್ಲ. ಸೊ ಹೇಗೆ, ಯಾಕೆ ಅಂತಂದರೆ ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದರಿಂದ ನಾವೇನು ಆಹಾರವನ್ನು ಆ ಎಲೆ ಮೇಲೆ ಹಾಕ್ತೀವಿ, ಆಹಾರದಲ್ಲಿ ಏನಾದರೂ ಹಾನಿಕರಕವಾದ ಬ್ಯಾಕ್ಟೀರಿಯಾ, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಇದ್ದರೆ ಆ ಬಾಳೆಯಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಏನಿದೆ ಅದನ್ನು ಅದ್ರ ವಿರುದ್ಧ ಹೋರಾಡಿ ಅದನ್ನು ಸಾಯಿಸುತ್ತೆ. ಆದ್ದರಿಂದ ನಮ್ಮ ಆಹಾರದಿಂದ ನಮ್ಮದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಥವಾ ಪ್ರಾಬ್ಲಮ್ಸ್, ಫುಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ, ಕಡಿಮೆ ಮಾಡಿಸುತ್ತೆ. ಆಮೇಲೆ ಈಗ ಅದು ಎಲೆ ಲೈಕ್ ಹೆಂಗೆ ಬೆಳೆದಿರುತ್ತೆ, ಪ್ರಕೃತಿ ಸಹಜವಾಗಿ ಗಿಡದಲ್ಲಿ ಹೆಂಗೆ ಬೆಳೆದಿದೆ, ನಾವು ಹಾಗೆ ಅದನ್ನು ಬಳಸ್ತೀವಿ, ಅದ್ರ ಮೇಲೆ ಆಹಾರ ಹಾಕ್ಕೊಂಡು ಸೇವನೆ ಮಾಡ್ತೀವಿ. ಸೊ ಇಟ್ ಈಸ್ ಆಬ್ವಿಯಸ್ಲಿ ಎಕೋ ಫ್ರೆಂಡ್ಲಿ. ಅದರದ್ದು ಏನು ತಯಾರಿ ಮಾಡೋ ಖರ್ಚು ಅಂತಾಗಲಿ ಇಲ್ಲ, ಪ್ರಕೃತಿಗೆ ಅದು ಏನು ಹಾನಿಕಾರಕ ಇಲ್ಲ. ಅದನ್ನು ಎಸೆದ್ರೆ ಪ್ರಕೃತಿಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋದು ಇಲ್ಲವೇ ಇಲ್ಲ. ಸೊ ಇಟ್ ಈಸ್ ಇಕೋ ಫ್ರೆಂಡ್ಲಿ, ಇಟ್ ಈಸ್ ಬಯೋಡಿಗ್ರೇಡಬಲ್ ಕೂಡ. ಆದ್ದರಿಂದ ಈ ಮೇಜರಾಗಿ 3 ಕಾರಣಗಳಿಂದ ನಾವು ಇದನ್ನು ಬಳಸ್ತೀವಿ. ಬಾಳೆ ಎಲೆಯಲ್ಲಿ ಊಟ ಮಾಡುವುದು, ಈಗ ದೈನಂದಿನ ನಾವು ಪ್ರತಿಯೊಂದು ಆಹಾರ ಸೇವನೆ ಬಾಳೆ ಎಲೆಯಲ್ಲಿ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು. ಒಂದಾನೊಂದು ಕಾಲದಲ್ಲಿ ನಡೀತಾ ಇತ್ತು. ನಮ್ಮ ಋಷಿಮುನಿ ಕಾಲದಲ್ಲಿ, ರಾಜರ ಕಾಲದಲ್ಲಿ ಹಂಗೆ ಇರ್ತಾಯಿತ್ತು. ಬಟ್ ಸಮಯ ಕಳೆದಿದ್ದಂಗೆ ಎಲ್ಲರಿಗೂ ಅದನ್ನು ಅಫೋರ್ಡ್ ಮಾಡೋಕ್ಕೆ ಆಗೋದಾಗಲಿ, ಅದು ಎಲ್ಲಿ ಬೆಳೀತಾರೆ ಅದನ್ನು ತಗೊಳ್ಳೋದು, ಎಲ್ಲ ಬದಲಾವಣೆ ಆದ್ದರಿಂದ ಅಟ್ಲೀಸ್ಟ್ ಈಗ ಹಬ್ಬದ ದಿವಸಗಳಲ್ಲಾಗಲಿ ಅಥವಾ ಯಾವುದಾದ್ರೂ ಕಾರ್ಯಕ್ರಮ, ಫಂಕ್ಷನ್ಸ್, ಮನೆಯಲ್ಲಿ ಮದುವೆ, ಮುಂಜಿ, ಶ್ರೀಮಂತ ಇಂಥ ಸಮಾರಂಭಗಳಲ್ಲಿ ಬಾಳೆ ಎಲೆ ಊಟವನ್ನು ಮಾಡೋದು ಸಾಮಾನ್ಯ. ಸೊ ಹೀಗೆ ಹೇಳ್ತಾ ಇವತ್ತಿನ ಈ ವಿಷಯದ ಮೇಲೆ ನನ್ನ ಮಾತನ್ನು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ವಿಷಯದ ಮೇಲೆ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೀವು ನೋಡಬಹುದು. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ, ನಗ್ನಗ್ತಾಯಿ. ಧನ್ಯವಾದಗಳು.